ಅಂದ್ರಿ ಹಿಂಗಂದ್ರಿ ಕನ್ನಡಿ ನಿಮ್ಮ ಕಡೆ ಬರ್ತದೋ ಏನ ಕನ್ನಡಿನೇ ನೀವು ಕನ್ನಡಿ ಕಡೆ ಹೋಗ್ತೀರಿ ಅಂತ ಕೇಳ್ತಾನವ. ಏನೋ ಕನ್ನಡಿ ಎಲ್ಲದ ಅಲ್ಲಿ ನಾವು ಹೋಗ್ಬೇಕು ಏನು ಕನ್ನಡಿ ಏನು ನೀವು ಇದ್ದಲ್ಲೇ ಕನ್ನಡಿ ಬರ್ತದ ಮಹಾರಾಜ್ರ ಹೇಳ್ರಿ. ಈಗ ಅಲ್ಲಿ ಕಡೆ ಬಂದು ಕನ್ನಡಿ ಅಲ್ಲಾವ ಅಲ್ಲಿಗೆ ನಾವು ಹೋಗ್ಬೇಕು. ಹಾ ಮೊದಲು ನಮ್ಮ ಸಂಗಾಟೆ ತಿರುಗಾಡ್ತಿದ್ರಿ ಕಣ್ಣಿರಿ. ಮೊದಲಂದ್ರೆ ಹಿಂದಕ್ರಿ ಆ ಕಿಶೆ ಹಾಕೊಂಡು ಹೋಗುದತಿ. ₹1 ಕೊಡೋಣ ಕಿಶೆದಾಗೆ ಇರ್ತಿದ್ವಿ ಯಾವಾಗ ಬೇಕಾದಕ್ರ. ಹಾ ಯಾವಾಗ ನೋಡಂಗ ಆತದ ನೋಡುದು ಮಾತಿಡುದು. ಈಗ ಹಂಗಿಲ್ಲ ದೊಡ್ಡ ದೊಡ್ಡ ಟ್ರೆಜರಿಗೆ ಬಂದಾವ ನಮ್ಮ ಮುಸುಡು ಚಲೋ ಅದಿಲ್ಲ ಅಂತ ಹೇಳಿ ನಾವೇ ಹೋಗ್ಬೇಕು ಅಲ್ಲಿಗೆ. ನಿನ್ನಂತವನೇ ಒಬ್ಬ ಕನ್ನಡಿ ತೊಳಕ್ ಹೊಂಟಿ ಹೋಗಿದವನು. 70 ವರ್ಷದ ಮುದುಕ ಒಂದು ಮುದುಕಿ ಬಜಾರ್ದಾಗ ಹೋಗಿ ಕನ್ನಡಿ ತೊಗೊಂಡ್ರತ್ತ. ನೋಡ ನಮ್ಮ ತೆಲಿ ಕೂದಲು ಎಲ್ಲ ಬೆಳಗ ಮಾರಿ ಎಲ್ಲಗೆ ದೌಡಿ ಹಲ್ಲು ಬಿದ್ದುದು ಹಿಂಗೆ ಕಾಣಿಸ್ತು. ಎಂದು ಕನ್ನಡಿನೇ ನೋಡ್ದವ್ರ ಅಲ್ಲ, ಕನ್ನಡಿನೇ ನೋಡ್ದವ್ರಲ್ರಿ ಅವ್ರು. ಹೋಗಿ ನೋಡ್ತಾರ ತೆಲಿ ಎಲ್ಲ ಬೆಳಗ. ಏನು ಕನ್ನಡಿ ತಂದಿದ್ಯೋ ರೂಪ ಬಿಟ್ಟು ಬೇರೂಪ ತೋರಿಸ್ತದ. ಒಗಿ ನಿನಗೆ ತೊಗ ನಿನ್ ಕನ್ನಡಿ ಅಂತ ಹೇಳಿ ಹೋಗದ ಹೊಂಟು ಹೋತಾವು. ಹಂಗಾಯ್ತಿದು ನೋಡಪ್ಪ. ಗಳೆ ಹೊಡ್ಯಾಕ್ರಿ ಸಿಗ್ಬೇಕಲ್ಲ ಅದು ಬಿದ್ದುದು ಕನ್ನಡಿ ಯಾರಿಗೆ. ಅಜ್ಞಾನ ಅನ್ನೋದು ಮೊದಲು ಕಳೀರಿ, ಅಂದಾಕ್ರಿ ನಿಮಗೆ ಜ್ಞಾನ ಸಿಗ್ತದ. ಇವೆಲ್ಲ ಅಜ್ಞಾನದಿಂದ ಮಾತಾಡೋದು ಸಿಗುದಿಲ್ಲ. ಯಾಕಂತ ಕೇಳ್ರಿ. ಯಾಕ್ರಿ? ಕನ್ನಡಿ ಅಂತೀರಿ ನಾವು ಹೋಗ್ಬೇಕಾಗ್ತದ. ಹೌದಲ್ಲ? ಅಂದ್ರೇನು, ಈ ಜ್ಞಾನ ನಮಗೆ ಸಿಗಬೇಕಾದ್ರ ಇದು ಉದಾಹರಣೆ ಅದ. ಹೇಳ್ರಲ್ಲ ಉದಾಹರಣೆ. ಹೆಂಗ ಕನ್ನಡಿ ಇದ್ದಲ್ಲಿ ನಿನ್ನ ಹೋಗಿ ಮುಖ ನೀನ್ ನೋಡ್ಕೋತಿ, ಹೌದು, ಹಂಗ ನೀ ಗುರುವಿನ ಅಂತೀರಿ ಹೋದಕ್ಕ ನಿನಗೆ ಜ್ಞಾನ ಸಿಗ್ತದ ತನವ. ಏನೋ ಗುರುವಿನಲ್ಲಿ ನಾವು ನೀವು ಹೋಗ್ಬೇಕು. ಈ ಜ್ಞಾನ ಪಡ್ಕೋಬೇಕಾದ್ರೆ ಗುರು ನಿನ್ನ ತನ ಬರುವುದಿಲ್ಲ. ಅವ ಅದಕ್ಕೆ ಶರಣರು ಹೇಳ್ತಾರೆ, ದೇವರಿಗೆ ಪರೀಕ್ಷೆ ಮಾಡಬಾರ್ದು, ಗುರುವಿಗೆ ಜಾತಿ ಕೇಳಬಾರ್ದು. ಹೆಂಗ ಗುರುವಿಗೆ ಜಾತಿ ಕೇಳಬಾರ್ದು ಮತ್ತು ದೇವರಿಗೆ ಪರೀಕ್ಷೆ ಮಾಡಬೇಕು. ಹೆಂಗನ ದೇವ್ರ ಹದಾನ ಇಲ್ಲ ಅಂತೇಳಿ ಇವನಿಗೆ ಪರೀಕ್ಷೆ ಮಾಡಬಾರ್ದು, ಗುರುವಿಗೆ ಜಾತಿ ಕೇಳಬಾರ್ದು. ಯಾಕ ಯಾಕ ನಿಮಗೆ ಉದಾಹರಣೆ ಸಮ್ಮಿತವಾಗಿ ಹೇಳುವುದದ. ಹೇಳ್ರಲ್ಲ. ಈಗ ನೀವು ದವಾಖಾನಿಗೆ ಹೋಗ್ತೀರಿ, ದವಾಖಾನಿಗೆ ಹೋಗ್ತೀರಿ, ಸ್ಪೆಷಲಿಸ್ಟ್ ಡಾಕ್ಟರ್ ಬೇಕಾಗ್ಯದ, MD ಜಟ್ ಬಿರ್ಸದಂಗ ಕಾಣ ಆಪರೇಷನ್ ಅದ. ನೀವು ಆ ಆಪರೇಷನ್ ಮಾಡಿಸ್ಕೋಬೇಕು, ರೋಗ ತಕ್ಕೋಬೇಕಾದ್ರೆ ಡಾಕ್ಟರ್ ಜಾತಿ ಕೇಳಿರೇನು ಯಾರೇ ಕೇಳ್ಯಾರ? ನಮ್ಮ ಭಾರತ ದೇಶದೊಳಗೆ ಎಷ್ಟೋ ಕೋಟಿ ಜನ ಅದ. ಇಲ್ರಿ ಮಹಾರಾಜ್ರ, ಆ ರೋಗಕ್ಕೆ ಡಾಕ್ಟರ್ ಒಳ್ಳೆ ಇದ್ದಂದ್ರೆ ಹೋಗೇಬೇಕು ಅಲ್ಲಿಗೆ ಹೋಗಬೇಕು. ಅವನಿಗೆ ಜಾತಿ ಕೇಳಲ್ಲ ಡಾಕ್ಟರ್ಗೆ. ಹೌದು ಹೌದಿಲ್ರಿ? ಹೌದು. ಅದರಂತೆ ಹೇಳ್ತಾರ ಅವರು. ಹೆಂಗ ಆ ರೋಗ ಹೋಗಬೇಕಾದ್ರೆ ಜಾತಿ ಕೇಳಿಲ್ಲ, ನೀ ಆ ರೋಗ ತಕ್ಕೊಂಡಿದೆಯಲ್ಲ, ಆ ಗುರುವಿಗೆ ಜಾತಿ ಕೇಳಬೇಡ. ಅವನಲ್ಲಿ ಇರ್ತಕ್ಕದಂತ ಜ್ಞಾನ ಸತ್ಯನೇ ಇರ್ತದ. ನಿನ್ನ ಭವರೋಗ ತೆಗಿಯಂತ ಶಕ್ತಿ ಆ ಗುರುವಿನಲ್ಲಿ ಇರ್ತದ. ಹೌದಾ? ಹೌದು ಹೌದು. ನಮ್ಮ ಭವರೋಗ ತೆಗಿಬೇಕು, ಈ ರೋಗ ತೆಗಿತಾರಲ್ಲ, ಭವರೋಗ ಹೋಗ್ಬೇಕು. ಹೌದಿಲ್ರಿ? ಹೌದು. ಅವಾಗ ನಿನ್ನಗೆ ಜ್ಞಾನ ಸಿಗ್ತದ. ಹೌದು. ಹಂಗ ನಾವ್ ಎಲ್ಲಿ ಹೋಗ್ಬೇಕ್ರಿ ಇವೆಲ್ಲ ತಿಳ್ಕೊಬೇಕಾದ್ರೆ? ಎಲ್ಲಿ ಕನ್ನಡಿ ಅದ ಅಲ್ಲಿ ಹೋದಕ್ರಿ ನಿನ್ನ ಮುಖ ತೋರಿಸ್ತದ. ಹಂಗ ಎಲ್ಲಿ ಗುರು ಅದಾನ ಆ ಗುರುವಿನ ಜಾಗಕ್ಕೆ ಹೋದೆವು ಅಂದ್ರೆ ನಮ್ಮ ಅಜ್ಞಾನ ಕತ್ತಲಿ ಓಡ್ತದ. ಹಂಗ ಇಲ್ಲಿ ಜ್ಞಾನಿಗಳೇನು ಹೇಳ್ತಾರೆ, ಇದಕ್ಕೆ ಅನೇಕ ಥರ ಒತ್ತು ಕೊಟ್ಟು ಉದಾಹರಣೆಗಳನ್ನು ಹೇಳ್ತಾರೆ. ಹೌದು. ಯಾಕೆ ಹೇಳ್ತಾರ ಅಂತ ಕೇಳಿದ್ರೆ, ನಿನಗೆ ಉದಾಹರಣೆ ಕೊಡುದು ಕಾರಣ ಏನದ? ನಿನ್ನ ಅಜ್ಞಾನ ತೆಗೆದ ಅನೇಕ ರೀತಿಯಿಂದ ನಿನಗೆ ಉದಾಹರಣೆ ಕೊಟ್ಟು ಹೇಳ್ಬೇಕಾಗ್ತದ. ತಿಳಿಸಿ ಚಿತ್ರ ಮಾಡಿ ಹೇಳ್ತಾರೆ. ಒಂದು ಗುಬ್ಬಿ ಕತ್ತಿ, ಒಂದು ಕಾಗಿ ಕತ್ತಿ, ಒಂದು ನಾಯಿ ಕತ್ತಿ ಇಟ್ಟೆಲ್ಲ ಹೇಳಿ ನಿನಗೆ ಲೆಕ್ಕಿಗೆ ತರ್ತಾರ. ಹೌದು ಹೌದು ಹೌದು. ಮತ್ತೆ ಇವೆಲ್ಲ ಯಾಕೆ ಹೇಳ್ತೀರಿ ಅಂತಂದ್ರೆ, ನಾವೊಂದು ಮಾತಂದೆವು. ಏನಂದೇವಪ್ಪ ಅಂದ್ರೆ, ಸಾಲಿ ಮಕ್ಕಳು 365 ದಿನ ಆ ಶಿಕ್ಷಕರ ಕೈ ಒಳಗಿರ್ತಾರ. ಅವರು ಹೇಳ್ತಾರ ಪಾಠ, ಅಟ್ಟು ಹೇಳ್ತಾರ. ಅವರು ಹುಡುಗ ಕಲ್ಕೋತೆ ಇರ್ತಾನ. ಇಷ್ಟು ಎಲ್ಲ 365 ದಿವಸ ಹೇಳುದು ಅಭ್ಯಾಸ. 3 ತಾಸನಾಕ ಅವನಿಗೆ ಪರೀಕ್ಷೆ ಮಾಡ್ತಾರ. ಇವ್ರು ಮಾರಿ ಆದ್ರೀಗ ಅದ್ರಾಗ ಐತಾರ ಎಟ್ಟಿರ್ತಾವ, ಸಣಿವ್ಯಾರ ಎಟ್ಟಿರ್ತಾವ, ಸೂಟಿ ಎಟ್ಟಿರ್ತಾವ, ನೀರ್ ಎಟ್ಟೋತನ ಕುಡ್ದ, ಸಂಡಾಸ್ಗೆ ಎಟ್ಟೋತನ ಹಾದ, ಮಕ್ಕೊಂಡ ಎಟ್ಟೋತನ, ಅದ್ರಾಗ ಸೂಟಿ ಎಟ್ಟು, ದೀಪಾವಳಿಯಾಗ ಎಟ್ಟು, ಮಾನಮೇಳ್ಯಾಗ ಎಟ್ಟು. ಮಹಾರಾಜ್ರ ಹುಡುಗ ರವಿವಾರ ಶನಿವಾರ ಸೂಟಿ ಅದಂದ್ರೆ ಶನಿವಾರ ರವಿವಾರ ನೀ ಏನು ಮಾಡ್ಬೇಕನ್ನೋದು ಮಾಸ್ತರ್ ಹೋಮ್ವರ್ಕ್ ಹಾಕಿ ಕೊಟ್ಟಿರ್ತಾನೆ. ನಮಗ್ ಗೊತ್ತಿಲ್ಲ, ಅವ್ರಿಗೆ ಕೇಳುದು. ಅದು
ನೀ ಶನಿವಾರ ಆಯ್ತಾರ ಕುಲ್ಲ ತಿರುಗಬೇಡ, ಈ ಕೆಲಸ ಮಾಡತ್ತೇಳಿ ಹೋಮ್ವರ್ಕ್ ಮಾಸ್ತರ್ ಹಾಕಿ ಕೊಟ್ಟಿರ್ತಾನ. ನೋಡಪ್ಪ, ಆ ಮಕ್ಕಳು ಅವ್ರ 365 ದಿವಸ ಅವು ಬೇಕಾದಟ್ಟು ಸೂಟಿರ್ಲಿ ಬೇಕಾದಟ್ಟಿರ್ಲಿ, ಖರೆ ಅವನ ಆಜ್ಞೆದೊಳಗೆ ಕಲಿಬೇಕಾಗ್ಯದ. ಅವ್ರು ಹೇಳುದು ಪಾಠ ಕಲಿಬೇಕಾಗ್ಯದ. ಅವು ಸೂಟು ಯಾವ 1-2-3 ತಿಂಗಳು ಅದ್ರಾಗ ಹೋತಾವ. ಅರ್ಥ ಏನು ಇದಕ್ಕೆ ಅಂದ್ರೆ ಅಷ್ಟು ಕಮ್ಮಿ ಹೇಳತ್ತಿ ನನಗೆ. ಏನಪ್ಪ ಅದೇ ಅಂದ್ರೆ ಭಾಳ ಜ್ಞಾನಿಗಳು ನೀವು ಅಂತ ಹೇಳಿ ಒಂದು 10-8 ಸಲ ಎಬ್ಬಿಸ್ಕೊಂಡಿರ್ತದ ನೋಡು. ತುಕಾರಾಮ್ ಮಹಾರಾಜರ ಜ್ಞಾನಿ. ಒಂದು ಹುಡುಗ ಮಬ್ಬಿತ್ತ, ಮಬ್ಬ ಮಗ ಮನ್ಯಾಗ ಏನ್ ಮಾತು ಕೇಳ್ದ, ಕಿರಿಕಿರಿ ಜನ ಚಂದ ಯಪ್ಪ ಯಪ್ಪ ಅನ್ನೋದು ಹುಚ್ಚ ಟೈಪ್ ಇದ್ದಂಗ. ಯಪ್ಪ ಯಪ್ಪ ಅನ್ನೋದು ಏನು ಮಾಡುದು, ಒಂದು ಹೋರಿತ್ತತ್ ಮನಿ ಮುಂದೆ. ಇದಕ್ಕೆ ಹೊಟ್ಟೆ ನೋಡುದಿಲ್ಲ, ಮೇಯಿಸೋದಿಲ್ಲ, ಏನು ಮಾಡಲ್ಲ, ಕಿರಿಕಿರಿ ಹೆಚ್ಚಾಗಿ ಅಪ್ಪನ ತೆಲಿ ಕ್ರಿಯಾಂಕಾಯ್ತು. ಅವಂದ ಆ ತೆಲಿ ಹಾಪಿತ್ತ ಮಗಂದು. ಇದಕ್ಕೆ ಮಾರಿ ಬಿಡು, ಯಾರು ಮೇವ ನೀರು ಮಾಡಲ್ರು, ಈ ಹೋರಿಗೆ ಮಾರಿ ಬಾ ಅನಾನ ಹೋದ್ರ ಅನ್ಕೋತ ಹೋದ್ರ ಇದಕ್ಕೆ ನೀತಿ ಮಾತು ಹೇಳ್ದಂಗ ಆಗ್ತದೆ. ಇಲ್ಲದು ಹೌದು. ನಾವು ಎದಕ್ಕೆ ಹೇಳುದಂದ್ರೆ ಛಿದ್ರ ಮಾಡಿ ಹೇಳುದದ. ಹೌದು. ಒಂದೊಂದು ಉದಾಹರಣೆಗಳನ್ನ ಎದಕ್ಕೆ ಕೊಡುದದ, ಇವೇ ನಮ್ಮ ಹೊಲ ಮನಿ ಗಳೆ ಹೊಡ್ಲಾಕ್ ಬರ್ತಾವನು. ಈಗ ಮಾಳಿಂಗ್ರ ಅಂತ ಕೇಳಿದೆವು, ಅಮೋಘಸಿದ ನೀ ಕೇಳಿದೆ, ನಮಗ್ ಹೊಲ ಮನಿ ಗಳೆ ಹೊಡ್ಲಾಕ್ ಬರ್ತಾವ. ನೀವೆಲ್ಲ ಕೇಳಿದ್ರೆ ಏನೊಂದು ಬಂಗಾರ ಪದವಿ ಸಿಗ್ತದ ನಮಗೆ? ಇಲ್ಲ. ಸಿದ್ಧರ ಚರ್ಚೆ ಮಾಡಂದಾರ ನಾವು ಮಾಡುದದ. ನಮ್ಮ ಅಪ್ಪಗಳಿಲ್ಲ, ನಮ್ಮ ಮುತ್ಯಗಳಿಲ್ಲ, ನಮ್ಮ ಅಜ್ಜ ಪಣಜ್ಗಳಿಲ್ಲ, ಇದೆಲ್ಲ ನೋಡ್ಲಕ್ಕ. ಯಾಕೆ ಈ ಟೇಜನ್ ಮ್ಯಾಗಿದ್ದೇವೆ, ನಾವು ಅನೇಕ ಉದಾಹರಣೆಗಳನ್ನು ಹೇಳಬೇಕಾಗ್ಯದ. ಯಾಕಂದ್ರೆ ಡಾಕ್ಟರ್ ಮನೆಗೆ ಪೇಷಂಟ್ ಬರ್ತಾವ, ತಿಳಿಲಾರ್ತಾನೆ, ಎಷ್ಟು ತಿಳಿಯೋದು ಅಭ್ಯಾಸ ಮಾಡ್ತಾನೆ, ಅಷ್ಟು ಕೊಡ್ತಾನವ. ಅದನ್ನು ತಿಳಿಲಿಕ್ಕಂದ್ರೆ ಮತ್ತೆ ಮುಂದೆ ತೋರಿಸ್ತಾನವ. ಹಂಗೆ ನಮ್ಮ ಗುರುಗಳು ಏನು ಕಲಿಸ್ಕೋತ ಬಂದಾರ, ನಾವು ಅಷ್ಟು ಹೇಳ್ಕೋತು ಮಂದಿದ ಜ್ಞಾನ ಹೇಳುದು. ಮತ್ತೆ ಇನ್ನು ಎಲ್ಲ ಅದು ಬಿಟ್ಟು ಕೇಸಿಂದ ಅದು ಹಂಗೆ ಮಾಡಿದ್ರು ಇದು ಹಿಂಗೆ ಮಾಡಿದ್ರು ಅಂದ್ರೆ ಅರ್ಥ ಅಲ್ಲ ಅದು. ಎರಡೂ ಘರ್ಷಣದೊಳಗೆ ಏನಾಗಬೇಕು, ಎರಡು ಮೇಲಿನ ಘರ್ಷಣದಾಗ ಏನಾಗಬೇಕು, ಕುತ್ತವರಿಗೆ ಜ್ಞಾನ ಬರಬೇಕು. ಮಂಡ ಮಾತು ಕೇಳಿ ನಾ ಭಾಳ ಶಾಣೆ ಅನ್ನಿಸ್ಕೋಬೇಕಂತಂದ್ರೆ 45 ವರ್ಷ ಆಯ್ತು ಇದೇ ಮಾಡ್ತೇವೆ ನಾವು. ಶಾಣ್ಯಾನೂ ಆಗಿಲ್ಲ, ಹುಚ್ಚ ಜನ ಯಾನ್ ಅದಕ್ಕೆ ನಾನು ನಮ್ಮದು ನೇಮ್ ನಾವು ಅಟ್ಟು ಹೇಳ್ತೇವೆ. ಯಾಕನಲ್ರು ಮಹಾರಾಜ್ರ, ನೀವು ಕೇಳುದು ಮಂಡ ಕೇಳಿಲ್ಲ, ಅವ್ರು ಕೇಳುದು ಮಂಡ ಕೇಳಿಲ್ಲ. ಅಲ್ಲ, ವಿಷಯಗಳನ್ನು ಹೇಳುದು ಏನದಪ್ಪ, ವಿಷಯ ಚರ್ಚೆ ಮಾಡ್ರಿ. ಹೌದು. ಈಗಿನ ಮಕ್ಕಳು ಎಲ್ಲ ಭಾಳ ಹೇಳಿದಾರೆ ನಿಮಗೆ, ಭಾಳ ಓಟದ ಇಟ್ಟ. ಈಗ ಇದಕ್ಕೆ ನಾವು ಜಗ್ ಹಿಡಿದ ಕೇಸಿಂದ ಮಾರಿ ಕಡೆ ಹೊಳಿಸ್ಬೇಕಾದ್ರೆ ಏನೇ ಪ್ರಯತ್ನ ನಮ್ಮದು, ಇಂಥ ಕಲಾಕಾರರಲ್ಲಿ ಆ ಶಕ್ತಿ ಅದ. ಅದಕ್ಕೆ ಅನಂತ ಮಾತು. ಒಬ್ಬ ಮಗ ಹರಿಶ್ಚಂದ್ರ ರಾಜಂದು ನಾಟಕ ನೋಡದತ್ತ. ಮಗ ಅಪ್ಪ ಮಗ ಕೂಡಿ ಬಂದಿರುತ್ತೆ. ಸಣ್ಣ ಮಗ 5-6-7 ವರ್ಷದ ಮಗ, 7-8 ವರ್ಷದ ಮಗ ಹರಿಶ್ಚಂದ್ರ ಆ ನಾಟಕ ಕೇಳಿ ಬರುವೊಳಗ ಅಪ್ಪನ ಕಿಶದೊಂದು 10 ರೂಪಾಯಿ ತುಡುಗು ಮಾಡಿದತ್ತ. ಯಾರು? ಆ ಮಗ. ಬಂದಾನ ಬೆಳಗಾನ ನಾಟಕ ಕೇಳಿದ ಮಗ, 7-8-10 ವರ್ಷದ ಮಗ ಹರಿಶ್ಚಂದ್ರ ರಾಜನ ನಾಟಕ ಕೇಳಿ ಮುಂಜಾನೆ ಹೊತ್ತು ಹೊಂಡುದಕ್ಕ ಅಪ್ಪಗ 10 ರೂಪಾಯಿ ಹೊಳ್ಳಿ ಕೊಟ್ಟು ನಮಸ್ಕಾರ ಮಾಡ್ದತ್ತ. ಅಪ್ಪನ ಕಿಶದಂದ ರೊಕ್ಕ ತಗೊಂಡು ತುಡುಗು ಮಾಡಿ ತಗೊಂಡು ಭಾವ ಬಂದದ. ಹೌದು. ಅಲ್ಲಿ ಆ ನಾಟಕ ನೋಡಿದ ಕೂಡಲೇ ಇದು ಯಾಕೆ ತುಡುಗ ಮಾಡದ ಅನಂತದು ಸತ್ಯದಿಂದ ನಡಿಬೇಕು. ಒಂದು ದುಡ್ಡಿನ ಕಾಲಾಗ ಮಗನಿಗೆ ಮಶಾನದೊಳಗ ಮಣ್ಣು ಕುಡುಗುಡ್ಲಿಲ್ಲ, ದುಡ್ಡು ಕೊಳ್ಳಾನ ದುಡ್ಡು ಮಾರಿ ತಾಳಿ ಮಾರಿ ಏನ್ ಮಾಡ್ಬೇಕಾಯ್ತ್ರಿ, ಸತ್ಯ ಕಾಪಾಡ್ರಿ ಹೆಂಡತಿ. ಅದಕ್ಕೆ ಇಂಥ ಒಂದು ಸನ್ನಿವೇಶ ಕೇಳಿ ಮಗನಿಗೆ ಜ್ಞಾನ ಬತ್ತಯ್ಯಪ್ಪ, ನಾ 10 ರೂಪಾಯಿ ತುಡುಗು ಮಾಡೋದು ತಪ್ಪಾಗ್ಯದತ್ತು ಅಂತ ಹೇಳಿ ನಮಸ್ಕಾರ ಮಾಡ. ಯಾಕ ಇಂಥ ಒಂದು ಅನುಭವದ ಉದಾಹರಣೆಗಳನ್ನ ನಾವು ಹೇಳುವುದು. ಅವೆಲ್ಲ ಬಿಟ್ಟು ಮುಗಿಸಿದಂದು ಒಂದು ಸಂಪ್ರದಾಯ ಅದ, ಮಾಳಿಂಗ್ರಾಯಿ ಒಂದು ಸಂಪ್ರದಾಯ ಅದ. ನಾವೆಲ್ಲಾ ಸಭಾದಾಗ ನಿಮಗೆ ಹೇಳ್ಕೋತ ಬಂದಿದ್ದೆವು. ಅವು ಎರಡೂ ಮೊದಲ ರೈತ ಮಾಡ್ರಿ, ದೇವರ ಅನ್ನೋದು ಒಂದು ಇಟ್ಕೋರಿ ಮೊದಲ. ನಿಮಗೆ ಉದಾಹರಣೆ ಇದ್ರ ಬಗ್ಗೆನು ಹೇಳಿದ. ಹೆಂಗ ಒಂದು ಇರ್ಬಾದ ದೇವ್ರ ಎಷ್ಟು 1 ಕಿಲೋ ಬಂಗಾರದಿತ್ತು. ಇರ್ಬಾದ ದೇವ್ರ 1 ಕಿಲೋ ಬಂಗಾರ. ಆ ಇರ್ಬಾದ ದೇವ್ರು ಕುದುರಿ ಕುದುರಿ 15 ಕಿಲೋ ಬಂಗಾರದಿತ್ತು. ಅಡ್ಡು ಬಂಗಾರದಿ ಇರ್ಬಾದ ದೇವ್ರದ ಮೂರ್ತಿ 1 ಕಿಲೋದು, ಕುದುರಿ 15 ಕಿಲೋದು. ಕುದುರಿ ಮ್ಯಾಗಿ ಕೂತಾನ ಇರ್ಬಾದ ದೇವ್ರ. ಅವು ಮಾರ್ಲಕ್ ಒಯ್ದತ್ತವ. ಮಾರ್ಲಕ್ ಒಯ್ಣ ಕುದುರಿಗೆ ಅಂತೋತಿ. ಆ ಇರ್ಬಾದ ದೇವ್ರಿಗೆ ಅಡ್ಡು ಮಾರ್ಲಕ್ ಒಯ್ದು ಬಂಗಾರದಿ. ಅವ ಅಂದ ಇರ್ಬಾದ ದೇವ್ರಿಗೆ 1 ಲಕ್ಷ ಅನ್ನ, ಕುದುರಿಗೆ 15 ಲಕ್ಷ. ಅವ ತೋಳವ್ಯಾನಂದ
ಏನೋ ನಿನಗೆ ಬುದ್ಧಿ ಅದ ಆದಿಲ್ಲ ನೀನು ತೋಳವನಿಗೆ ಅನ್ನೋ. ಹೌದು. ನೋಡ್ರಿ ಹಂಗದ. ಏನೋ ಇವ ದೇವರನ್ನ 1 ಲಕ್ಷ, ಹಾ ಅದು ಕೇವಲ ಮ್ಯಾಕುತ್ತಾನ ಕುದುರೆಗೆ 15 ಲಕ್ಷ ಬೇಡ್ತಿ. ಇದ್ಯಾಂಗ ಬೇಡುದು ನೀ? ನಿನಗೆ ತೋಳಕ್ಕೆ ಬರುದಿಲ್ಲ, ನನ್ನ ಮಾಲು ನನಗೆ ಕೊಡು ಅಂದ. ಹೌದು. ತೋಳವ ಶಾಣೆ ಇದ್ದ, ಹಾ ಹಾ ನನಗೆ ತೆಪ್ಪೆ ಅದ ದಮ್ ಹಿಡಿ ಅಂದ. ಹಿನಾಮ ಹಾ ಏನಂದ್ರಿ ಅವ? ಏನತ್ತಾನ? ಹಿನಾಮ ಬೇಡ್ತೇನು. ಹೆನಾಮೆ ಬೇಡ್ತೀನಿ ಅಂದವ. ನೋಡ್ರಿ ಹೆಂಗ್ ಬೇಡ್ತಾನವ. ಹೆಂಗ? ಇರ್ಬಾ ದೇವ್ರಿಗೆ 15 ಲಕ್ಷ, ಹಾ ಕುದುರೆಗೆ 1 ಲಕ್ಷ, 1 ಲಕ್ಷ. ಹಾ ಹಾ ಹಿಂಗ್ ಬೇಡ ನಾವು. ಇದು ನೋಡಿ ವ್ಯಾಪಾರ. ಹಿಂಗ್ ಬೇಡ ಇವನಿಗೆ ತೋಳ ಮಾತಾಡ. ಹೌದು. ಅಂದ್ರೆ ಏನಾಯ್ತ್ರಿ? ಏನೋಪ್ಪ? ನೋಡಪ್ಪ, ನೀ ಮಾರವ ರೂಪ ನೋಡಿದಿ, ಹೌದು. ತೋಳವ ತೂಕು ನೋಡ್ಯಾನ. ಹೌದಲ್ರಿ? ಹೌದು. ಮಾರವ ರೂಪ ನೋಡಿದಿ, ತಗೋಳವ ತೂಕು ನೋಡ್ತಾನ. ಹೌದು. ಕುಡವ ತೂಕು ನೋಡ್ತಾನ. ಹೌದು, ತೋಳವ ತೂಕು ನೋಡ್ತಾನ. ಹಂಗ ನಾವು ವಿಷಯಗಳನ್ನ ಮೊದಲ ತಿಳ್ಕೋಬೇಕು. ಹೌದು. ಹಂಗ ಅಮೋಘ ಸಿದ್ಧ ಮಾಡಿಂಗ್ರ ಏನ್ ಇರ್ತಾರಂತ ಕೇಳಿದ್ರೆ ಅದನ್ನು ಬಂಗಾರಿ ಅದ, ಹೌದು. ಇದನ್ನು ಬಂಗಾರಿ ಅದ. ಹೌದು. ನೀವು ಯಾನ ಮಾಡಿರಿ, ಆ ಇರ್ಬಾ ದೇವ್ರ ಕಡೆ ನೋಡ್ರಿ, ಒಬ್ರು ಕುದುರೆ ಕಡೆ ನೋಡ್ರಿ, ಹಾ ಹಾ ಹಾ. ಅವು ಎರಡು ಬಂಗಾರ ಅವನು ತಲೆಯಾಗಿಲ್ಲ. ಇಲ್ಲ ಇಲ್ಲ, ಅದು ಹೆಚ್ಚ. ಅದು ದೇವರದ, ಇದು ಕುದುರೆ ಅದ. ಎಷ್ಟು ಫರಕ್ ಆಗಿಬಿಟ್ಟ. ಕುದುರೆ ಇದ್ರು ಬಂಗಾರದಿ ಅದ. ಹೌದು. ಹಂಗ ನಾವು ಏನು ಮಾಡ್ಬೇಕಾಗದ, ಆ ಎರಡು ಬಂಗಾರ ಇರ್ತದೆ, ಅವ್ರವ್ರ ದುಡುಕಿ ಮ್ಯಾಗ ಅದರ ಫಲ ಸಿಕ್ಕಿರ್ತಾವ. ಹೌದು. ಇಷ್ಟೇ, ಮತ್ತೊಂದು ಏನು ಇಲ್ಲ. ಇವು ಎರಡೂ ರೂಪ ನಮಗೆ ಜಗಳ ಹಚ್ಚಾವ. ಹಾ ಹಾ. ಒಬ್ಬ ಕುದುರೆ ಹತ್ಯಾವು, ಒಬ್ಬ ದೇವ್ರ ಹತ್ಯಾವು. ಹೌದಲ್ಲ? ಎರಡೂ ಕುರ್ದಾಗ ಬಂಗಾರಿ ಅದ. ಅದ ಅನಂತದ ತಿಳ್ಕೊಳ್ಳಕ್ಕೆ ನಮಗ ಜ್ಞಾನ ಬೇಕಾಗ್ಯದ. ಹೌದು. ನಾವು ಅದರ 364 ತಿಂಗಳು ಕಮ್ಮ ಅದ ಅಂದ್ರೆ ಏನದ್ರ ಅರ್ಥ? ಜ್ಞಾನಿಗಳ ಮಾತೇ ನೀವು? ಏನೋಪ್ಪ? ಜ್ಞಾನಿಗಳ ಮಾತಲ್ಲಿ. ಈಗ ನಾವು ಒಂದು ಪದ್ಯ ಹಾಡ್ದೆವು, ನೀವು ಒಂದು ಹಾಡಿದ್ರಿ. ಹಾಡಿದ್ರದಾಗ ನಾವೊಂದು ಕೇಳಿದೆವು. ಈಗ ಚರ್ಚೆ ಮಾಡ್ಬೇಕಾಗದ. ನಮ್ಮ ಅಪ್ಪಗಳಿಲ್ಲ, ನಿಮ್ಮ ಅಪ್ಪಗಳು ಯಾರು ಇಲ್ಲೇ ನೋಡ್ದವ್ರು. ಹೌದಲ್ಲ? ಏನೋ ಹಿರಿಯರು ಹೇಳ್ಕೊತ ಬಂದಾರ ಹಾಲು ಮತ್ತು ದಿಶೆ. ಅವರು ಪವಾಡ ಪುರುಷರದಾರ ಜಗತ್ತು. ಹೌದು. ಹೌದಿಲ್ರಿ? ಹೌದು. ಅದಕ್ಕೆ ಸೋಮ ನಾವು ಕೊಂಚಿ ಮಾಡಿ ಕೇಳುದು, ಅದಕ್ಕೆ ಉದಾಹರಣೆ ಕೊಟ್ಟು ಏನ್ ಹೆಂಗ್ ಬಿಡಿಸ್ತಾರ ಹೇಳುದು. ಹೌದು. ಈಗ ನಾವು ಹೇಳ್ದೆವು, ಈಗ ನಾವು ಒಂದು ಮಾತು ಕೇಳ್ದೆವು. ಹೌದು. ನೀವು ನೆಲಭೂಯಾರದಾಗ ಆ ಢೊಳ್ಳ ಈ ಶಿರಾಡೋಣ ಮಠದಾಗ ಆದ, ಅದು ಮುಟ್ಟುಗಟ್ಟಿಲಿ ಯಾರಿಗೆ ಇಲ್ಲೇ ಇಟ್ಟಿದೆ ಅಂತ ಹೇಳಿದ್ರಿ. ನಮ್ಮದು ತಪ್ಪಿಲ್ಲ. ಅದಕ್ಕೆ ಸಿಕ್ಕ ಹೊಡೆದದ್ದು, ಸಿಕ್ಕ ಹೊಡೆದದ್ದು ಅದು ಯಾರಿಗೆ ಮುಟ್ಟುಗುಡ್ಲಿಲ್ಲ. ಮಾಳಪ್ಪ ಜಕ್ಕಪ್ಪನ ಹೆಸರಲ್ಲಿ ಸಿಕ್ಕ ಹೊಡೆದದ್ದು ಅವರೇ ತಗೊಂಡು ಬಂದಾರ, ಅವರೇ ಮುಟ್ಟ್ಯಾರ. ಅವರೇ ಮುಟ್ಟ್ಯಾರದು. ಎಲ್ಲಿ ಅದತ್ ನಮ್ಮ ಕ್ವಶನ್ ಇತ್ತು. ಅದಕ್ಕೆ ನೀವೇನಂದ್ರಿ, ಇಲ್ಲಿ ಶಿರಾಡೋಣದಾಗ ಇಲ್ಲೇ ಅವನು ಅಂತಿಲೆ ಆದ ಭೂಯಾರದಾಗ ತಳಗಾದ ಹೇಳಿದ್ರಿ. ಹೌದು. ನಾವೇ ಅದಕ್ಕೆ ಅಲ್ಲಿ ಗಳಿಸೋಣ. ಅದಕ್ಕೆ ಅಲ್ಲಿ ಗಳಿಸೋದಿಲ್ಲ, ಅಲ್ಲಿ ಗಳಿಸಲ್ಲ. ನಿನಗೆ ಮತ್ತೆ ಇಲ್ಲೇ ಕ್ವಶನ್ ಮಾರ್ಕ್ ಅದ ನಮ್ಮದ. ಕೇಳ್ರಿ ಅಲ್ಲ, ಅದ್ರಾಗ ಏನ್ ತಪ್ಪದ? ಅಪ್ಪ ಗಳಿಸೋ ಆಸ್ತಿ ಮಕ್ಕಳಿಗೆ ಆಗ್ಬೇಕು. ಹೌದಲ್ಲ? ಯಾಕ್ರಿ? ಏನೇ ಅಪ್ಪ ಗಳಿಸಿದೆವು, ಮುತ್ಯಂದು ಮೊಮ್ಮಕ್ಕಳು ಹಿಂಗ್ ಬಕ್ಕೊಂಡ್ ಬಂದದಿಲ್ರಿ. ಹೌದಲ್ಲ? ದೇವ ತಿರ್ಡ್ಕೊಂಡು ದೈ ತಿರ್ಡ್ಕೊಂಡು ಹಿಂಗ ಬಂದವ. ಹೌದು. ಅಪ್ಪ ಗಳಿಸೋ ಆಸ್ತಿಗೆ ಮಕ್ಕಳಿಗೆ ಆಗ್ಬೇಕು. ಮತ್ತ ಮಕ್ಕಳ ಅಪ್ಪನ ಹೊಟ್ಟಿಲಿ ಅವರು ಅಂತ ಮಕ್ಕಳು ಅಂತವ್ರಿಗೆ ಹುಟ್ಟ್ಯಾರ. ಹೌದಲ್ಲ? ಅವರಿಬ್ರು ಸೌಭಾಗ್ಯ ಸಿದ್ಧರ. ಅಮೋಘ ಸಿದ್ಧನು ಸೌಭಾಗ್ಯ ಸಿದ್ಧದ, ಇಬ್ರು ಸೌಭಾಗ್ಯ ಸಿದ್ಧರದ. ಹೌದು. ಅಮಸಿದ ಮುತ್ಯ ಗುರುವಿನಲ್ಲಿ ಇದು ಏನು ತಂದಾನ, ಹಾ, ತನ್ನ ಮಕ್ಕಳಿಗೆ ಕೊಟ್ಟಾನ, ಮೊಮ್ಮಕ್ಕಳಿಗೆ ಕೊಟ್ಟಾನ, ಸಸಿಗೆ ಕೊಟ್ಟಾನ. ಹೌದು. ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು, ಜಿರಿಮೊಮ್ಮಕ್ಕಳಿಗೆ ಕೊಟ್ಟಾನ ಅವನ ಆಸ್ತಿ. ಹೌದು. ಹೌದಿಲ್ರಿ? ಅವ ಎಲ್ಲಿ ಮುಚ್ಚಿಟ್ಟಿಲ್ಲೇನ್ರಿ? ಮುಚ್ಚಿ ಅದು ಇಟ್ಟಿಲ್ಲ ಅವ. ಹಾ ನಮ್ಮದು ಸಿದ್ಧಾಟಿಗೆ ಅಟ್ಟೆ ಹೇಳುದಲ್ಲ, ಮುಚ್ಚಿಟ್ಟುದು ಎಲ್ಲರೂ ಮುಚ್ಚಿ ಹೋಗಿಲ್ಲ ಅವ. ಹಾ. ನೀವು ತಂದಿಲ್ಲಿ ಮುಚ್ಚಿಕೊಂಡಿದತ್ ನೀ ಹೇಳಿದಿ. ಹೌದು. ಮತ್ತ ಅವನ ಮಕ್ಕಳು 4 ಮಂದಿ. ಹೌದಲ್ರಿ? 4 ಮಂದಿ ಮಕ್ಕಳಿಗೆ ಇವುದು ದಕ್ಕಂಗಿಲ್ಲ ಅಂದ್ರೆ ಅವರಲ್ಲಿ ಯಾನ ಕಮ್ಮಿತ್ತು. ಅವರಲ್ಲಿ ಆ 4 ಮಂದಿ ಮಕ್ಕಳಲ್ಲಿ ಶಕ್ತಿ ಇತ್ತು ಅಥವಾ ಇಲ್ಲೋ? ಇಲ್ಲೋ. ಯಾವ್ದ್ರ ಕಾಲಾಗ ಕೆಟ್ಟರವರು ಆ ದಿಮ್ ಅವ್ರಿಗೆ ಯಾಕೆ ಮುಟ್ಟುಗುಡ್ಲಿಲ್ಲ? ಹಿಂಗದ ನೋಡ್ರಿ ವಾದ ನಮ್ಮದು. ಯಾಕಂದ್ರೆ ಅವನ ಮಕ್ಕಳೇ ಅದಾರ. ಹೌದು. ಅವನ ಮಕ್ಕಳದಾರ 4 ಮಂದಿ. 4 ಮಂದಿಗೆ ಅದು ಕೊಡಂಗಿಲ್ಲ. ಎಷ್ಟೋ ಸಾಕುದ ಮಗನೂ ಅದಾನ. ಹೌದು. ಹೌದಿಲ್ಲ? ಹೌದು. ಇವ್ರು ಎಲ್ಲಾರು ಇರ್ಲಕ್ಕಾಗಿ ಅವ್ರಿಗೆ ಕೊಡಂಗಿಲ್ಲ ಅಂದ್ರೆ ಅವ್ರು ಬಹಳ ಸುಮಾರರ ಅಂದಂಗ ಆಯ್ತಲ್ಲ. ಅವ್ರು ಗಳಿಸುದ್ದು, ಅವ ಅಪ್ಪ ಗಳಿಸುದು ಅವ್ರಿಗೆ ಕೊಡಂಗಿಲ್ಲ ಅಂದ್ರೆ ಅವ್ರು ಸುಮಾರು ಅದಂಗ. ಸುಮಾರರ ಅಂದ್ರೆ ಅವ್ರು ಯಾನು ಸುಮಾರು ಮಾಡ್ಯಾರ? ಯಾಕೆ ದಕ್ಕಲಿಲ್ಲ ಅವ್ರಿಗೆ? ಯಾಕೆ ದಕ್ಕಲಿಲ್ಲ? ಮತ್ತೆ ಅವ್ರ ಮಕ್ಕಳು ಹಿಂದೂ ಅಲ್ಲೋ, ಅವ್ರ ವಂಶಿಕ್ರಿ ಅಲ್ಲ, ಮತ್ತೆ ವಂಶಿಕ್ರಿ ಅದ, ಹೊಟ್ಟಿಲೆ ಹುಟ್ಟಿದ ಮಕ್ಕಳು. ಹಾ. ಇಂಥದ್ದು ಕಮ್ಮಿ ಇತ್ತು ಮಹಾರಾಜ.
ಅದ್ರ ಕಾಲಾಗ ಅವ್ರು 3-4 ಮಂದಿ ಸುಮಾರು ಇದ್ರು. ಆ ದಿಮ್ ಅವ್ರಿಗೆ ಕೊಡ್ಲಿಲ್ಲ. ಇಲ್ಲೇ ಗುರುವಿನ ಹಂತಿಲಿ ಇಟ್ಟು ಹೋಗಿ ಅಂತ ಹೇಳಿ ನಮ್ದೇನು ಹೂನೆ. ಎಸ್ ನಾವೇ ಅದಕ್ಕೆ ಬೇಡ ನಾನು. ಹೌದಿಲ್ರಿ? ಹೌದಲ್ರಿ. ಈಗ ನಮಗೊಂದೆರಡು ಮಾತು ಕೇಳ್ಯಾರ. ಏನ್ ಕೇಳ್ಯಾರ? ರೋಮೇಶ ಅವತಾರದಾಗ ಗರುಡ ಪಕ್ಷಿ ಆಗ್ಯಾನ. ಇದು ಹಂಸ ಪಕ್ಷಿ ಆಗ್ಯಾನ. ಒಬ್ಬ ಇಂದ್ರ ಗರುಡ ಆಗ್ಯಾನ. ಮಹಾದೇವ ಹಂಸ ಪಕ್ಷಿ ಆಗ್ಯಾನ. ರೋಮೇಶ್ ಋಷಿ ಅವತಾರದಾಗ ಹಿಂಗ ಮಾಧುಲಿಂಗ ಹಾಡ್ಯಾನ. ಮಾಧುಲಿ ಹಿಂದ ಕುತ್ ಮಾಧುಲಿಂಗ ಹಾಡ್ಯಾನ. ಅವಾಗ ರೋಮೇಶ ಋಷಿ ಅವತಾರದಾಗ ಚೌರ್ಯ ಅಂಶಿ ಅವನಿ ಇತ್ಯ ಇಲ್ಲ. ಈ ಪಕ್ಷಿಗಳು ಇದ್ವೋ ಇಲ್ಲೋ ಅದಕ್ಕಲ್ಲಿ ಹೇಳ್ಯಾರ, ಅಜ್ಞಾನಿಗಳ ಕೂಡ ಅಧಿಕ ಸನಿಯದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಲೇಸು. ಅವ ನೀ ಕೇಳಿದ್ ಬಿಡು, ಅವ ಯಾವ ಯುಗ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ. ಯಾವ ಯುಗದಾಗಿದ್ದತ್ ನೋಡ್ರಿ. ರೋಮೇಶ ಋಷಿ ಅನ್ನೋದು ನಿನಗೆ ಅಟ್ಟೆ ತಿಳಿದದ. ಅವ ರೋಮೇಶ ಋಷಿ ಅಂದಿಲ್ಲ, ಅವ ಹಾಡುದು ಓಂ ಋಷಿ. ನಿಮಗ ಕೇಳಿಸೋದು ರೋಮೇಶ ಋಷಿ. ಇಲ್ಲೇ ಅದ ಹಾಡ್ಬಿನ ಬರೆದಿಟ್ಟುದಿ. ಅದನ್ನ ನೀನ್ ನೋಡ, ನಿನ್ ಕೈಯಾಗ ಕೊಡ್ತೇವ್ರ. ರೋಮೇಶ ಋಷಿ ಅದೋ ಓಂ ಋಷಿ ಅದು. ಇಲ್ಲಿ ನೀ ಕೇಳಿದಂದ್ರು ಕೇಳಲ್ಯಾಕ. ಮತ್ತಿಟ್ಟ ಅಲ್ಲೇ ಒಂದು ಮಾತು ಕೇಳಿದ್ರ ಅವ್ರು. ಏನು? ರೋಮೇಶ ಋಷಿ ಯಾವ ಯುಗದಾಗ ಇದ್ದ? ರೋಮೇಶ ಋಷಿ ಮನರಣ್ಯ ಯುಗದಾಗ ಇದ್ದ. ಇಷ್ಟೇ. ಹಿಂಗಾದ ನೋಡ್ರಿ. ಅಂದ ಬಳಕ ಅಲ್ಲಿ ಚೌರ್ಯಾಂಶಿ ಅವನು ಇತ್ತೇನು? ಓಂ ಋಷಿ ಇದ್ದಾಕ್ರ ಇತ್ತೇನತ್ ಕೇಳಿರಿ ನೀವು. ಹೌದು, ಮತ್ತೆ ಇರ್ಲಾರ್ದೆ ಇದು ಹಂಗ ಕಥಾ ಭಾಗ ನಡೀತು. ಇಲ್ಲಿ ನೋಡ್ರಿ, ಗೀತಾದಾಗ ಕೃಷ್ಣನೇ ಬಿಡಿಸ್ಯಾನ. ಹೌದು. ನಕ್ಷತ್ರಗಳು, ಹೌದು, ಸೂರ್ಯ ಚಂದ್ರ ಮತ್ತು ತಿಥಿ ವಾರ ಎಷ್ಟದಾವ್ ಭೂಮಿ ಮಾಡ್ಲ, ಹುಳ ಹುಬಿಟಿ ಏನು ಕೇಳ್ತಿ ಹಗಲ ರಾತ್ರಿ. ಇದು ಚೌರ್ಯಾಂಶಿ ಅವನಿ ಏನದ ಎಲ್ಲ ನಾನೇ ಇದ್ದೀನು, ನನ್ನ ಬಿಟ್ಟು ಮತ್ತೊಂದು ಇಲ್ಲ ನಾನು. ಹೌದಾ ಹೌದಾ ಹೌದು. ಈ ಭೂಮಿ ಮ್ಯಾಗ ಎಷ್ಟು ಕಣ್ಣಿಲೆ ಕಾಣಿಸ್ತದ ಚೌರ್ಯಾಂಶಿ. ವೇದ ಹೇಳ್ತದಲ್ಲ, ನನ್ನ ಸ್ವರೂಪನೇ ಅದ. ಚೌರ್ಯಾಂಶಿ ಅಲ್ಲ ನಾನೇ ಇದ್ದೀನತ್ ಗೀತಾದಾಗ ಹೇಳ್ಯಾನವ. ಹೌದು. ಮತ್ತದು ಸುಳ್ಳು ಅನ್ನೋದು ಏನು ಖರೆ ಅನ್ನೋದು. ಅಂಧಕಾರನೂ ಶೂನ್ಯದ, ದುಂಧಕಾರನೂ ಶೂನ್ಯದ, ಅನಾಧಿಕಾರನೂ ಶೂನ್ಯದ. ಅಂದ ಬಳಕ ಇವು ಅಲ್ಲಿ ಇದ್ದೋ ಇಲ್ಲತ್ ನಿಮಗೆ ಭ್ರಾಂತಿ ಆಗ್ಯದ. ಅಲ್ಲಿ ಎಲ್ಲ ಇತ್ತ ತೆಳೆ ಇಟ್ಟು ಪವಾಡ ಆಗ್ಯದ, ಇಂಥ ಲೀಲಾ ಆಗ್ಯದ. ಇಲ್ಲತ್ತಲ್ಲ, ಇರ್ಲಿಲ್ಲ ಅಂದ್ರೆ ಇಂಥ ಲೀಲಾದ ಹಾಡುವರಿ ಹಂಗ್ರಿ ಇತ್ತು ಹೆಂಗ ಇತ್ತು. ಈಗ ನಿಮ್ಮ ಹೊಲ್ದಾಗ ಚಜ್ಜಿ ಬಿತ್ತೀರಿ ನೀವು. ಉದಾಹರಣೆ ಹೇಳ್ತೀನಿ ನಿಮ್ಗೆ. ಚಜ್ಜಿ ಬಿತ್ತೀರಿ, ಒಂದು ದಂಟು ಹೇಳ್ತದ, ಒಂದಿಟ್ಟು ತೆನಿ ಆಗಿ ಅದರದಾಗ ಕಾಳೆಲ್ಲ ತುಂಬಿಕೊಂಡದ. ಹೌದಲ್ಲ? ಹೌದಿಲ್ರಿ? ಸಾವಿರ ಕಾಳುಗಟ್ಲೆ ತುಂಬ್ಯದ ಒಂದೇ ತೆನಿ ಒಳಗೆ. ಹೌದು. ಅದರಂತೆ ಆ ಪರಮಾತ್ಮನ ಶಬ್ದದಲ್ಲಿ ಅವನು ಏನು ಓಮನಂತ ಶಬ್ದ ಇತ್ತಲ್ಲ, ಆ ಶಬ್ದದಲ್ಲಿ ಚೌರ್ಯಾಂಶಿ ಎಲ್ಲ ತುಂಬಿಕೊಂಡಿತ್ತೇಳಿ ಇದು ಇಲ್ಲಿ ಒಂದು ಹೊರಗೆ ಚೆಲ್ಲ. ಹೌದು ಹೌದು ಹೌದು. ಅದರಾಗ ಇಲ್ಲಾರದೆ ಹೊರಗೆ ಬರ್ಲಕ್ಕ ಬರುವುದಿಲ್ಲ. ಇಲ್ಲ, ನಿನಗೆ ರೂಪಕ್ಕೆ ಬಂದುದು ಇಲ್ಲಿ ನೋಡ್ಲತ್ತಿದೀನಿ. ಅದು ಎಷ್ಟೋ ಈಗಾಂತರ ಗುಪ್ತದಿಂದ ಅವನ ಶಬ್ದದೊಳಗೆ ತುಂಬ್ಯದ. ಹೌದು ಹೌದಲ್ರಿ? ಓಂ ಋಷಿ ಯಾವಾಗ ತಂದಿ ಹಂತಿಲಿ 10 ಮಕ್ಕಳು ಇಲ್ಲೇನು, ಹುಟ್ಟದಾಕ್ರೆ ಹಿಡ್ಕೊಂಡು ಅವನ ಹಂತಿಲಿ 10 ಮಕ್ಕಳು ಅವೇ. ಯಾವಾಗ ಸತಿಪತಿ ಲಗ್ನ ಆಯ್ತು, ಅದು ಮಕ್ಕಳು ಮುಂದೆ ಹೊರಗೆ ಬೆಳಕಿಗೆ ಬಂದರು. ಹೌದು. ಅದು ಅದೇ ಅವನಲ್ಲಿ. ಹಿಂಗ ತಿಳ್ಕೋಬೇಕು. ಅವ ಇದಕ್ಕೆ ಸೃಷ್ಟಿಗೆ ಮಾಲಕ ಅದಾನ. ಹೌದು. ಗೀತಾ ಓದಿರಲ್ಲ, 18 ಪುರಾಣ ಪಂಡಿತಿದ್ರಿ ನೀವು. ಪರಮಾತ್ಮ ಹೇಳ್ಯಾನ, ನಾ ಇಲ್ಲಾರ್ದೆ ಜಗತ್ತದೊಳಗೆ ಯಾವಾದು ಇಲ್ಲ. ಹುಲ್ಲು ಕಡ್ಡಿ ಸುಧನೆ ಅಳಿಗಾಡುದತ್ತಾನ, ಹುಲ್ಲು ಕಡ್ಡಿ ಒಳಗೆ ಸುಧನಾವಾನ. ಇಲ್ಲಿ ಒಂದು ತಪ್ಪು ಮಾತಾಡಿದ್ರಿ ನೋಡ್ರಿ ನೀವು. ಹಂಗ 18 ಪುರಾಣ ಪಂಡಿತರ ಅಲ್ಲ ಅವರು. 4000 ಚೆಲ್ಲಾರ ಪುರಾಣ ಪಂಡಿತರ ಅದಾರ. ಇರ್ಲಿ ಬಿಡ್ರಿ, 18 ಹೇಳ್ತಿರಲ್ರಿ ಮಹಾರಾಜ್ರ. ಇರ್ಲಿ ಬಿಡು, ಅವು ಇನ್ನ 4 ಲಕ್ಷ ಇರಲಕ್ಕ. ಅದಕ್ಕೆ ನಮಗೆ ಇನ್ನೊಂದು ಮಾತು ಕೇಳಿದ್ರು. ಹೌದಲ್ಲ? ಮಕಣಾಪುರ ಅಂದ್ರೆ ಇದು ಶಿವಂಪುರ ಹಟ್ಟಿ. ಹೌದು. ಅವಾಗ ಪರಮಾತ್ಮ ದ್ವಾಪಾರ ಯುಗದಾಗ ಇಳದಾನ. ಇದು ಸಂಧಿಗ. ದ್ವಾಪಾರ ಯುಗದಾಗ ಅವರು ಮರ್ತ್ಯ ಲೋಕಕ್ಕೆ ಬಂದಾರೆ. ದ್ವಾಪಾರ ಯುಗದಾಗ ಸೋಮಲಿಂಗ ಅಮಸಿದ್ದ ಮರ್ತ್ಯಕ್ಕೆ ಬಂದು ಮಕಣಾಪುರದಲ್ಲಿ ಗುರು ಮಾಯಾಗ್ಯಾನ. ಶಿವಂಪುರ ಹಟ್ಟಿ. ಅಲ್ಲಿ ಒಬ್ಬ ದೇವರು ಇದ್ದ ಅಂತ ಹೇಳಿ ಅವ್ರ ಹತ್ತಾರ. ನಮಗೆ ಅನ್ನೋದು ದೇವ್ರು ಇದ್ದುದು ನಮಗೆ ಹೇಳಿಲ್ಲ, ನಮಗ್ ಖೂನು ಇಲ್ಲ. ನಮಗ್ ಗೊತ್ತಿದ್ದಟ್ಟು. ಅಲ್ಲಿ ಶಿವಂಪುರ ಹಟ್ಟಿ ಅಂದ್ರೆ ಅಲ್ಲಿ ಏನೂ ಇದ್ದಿತ್ತಿಲ್ಲ. ನಾಗರಾಯಿಗ ಅವ್ರನ್ನ ಗೊಬ್ಬರ ಡಿಗ್ಗಿ, ಆ ಗೊಬ್ಬರ ಡಿಗ್ಗಿ ಒಳಗೆ
ಪರಮಾತ್ಮನೇ ಸೋಮಲಿಂಗಾಗಿ ಅಲ್ಲಿ ಮಾಯಗೆನ ಮಾಯ ಆದ ಕೂಡಲೇ ಅಲ್ಲಿ ಮಕಣಾಪುರ ಮಾಯಿ ಮಕಣಾಪುರ ಅಂತ ಹೇಳಿ ಹೆಸರು ಬಿದ್ದದ. ಅಲ್ಲಿಕ್ಕಿಂತ ಮೊದಲಲ್ಲಿ ಯಾವ ದೇವರುಗಳು ಇಲ್ಲ ಅಂತ ಹೇಳಿ ನಮ್ಮ ಗುರುಗಳು ಹಿಂಗೆ ಹೇಳ್ಯಾರ. ಹೌದು. ಮತ್ತ ಶಿವಂಪುರ ಹಟ್ಟಿ ಒಳಗೆ ಮೊದಲೇ ದೇವರ ಅಲ್ಲಿದ್ದಿ ಅಂದ್ರೆ ಮೊದಲು ಅವನದಿಂದ ಏನ್ರ ಪಾವಡ ಆದದು ನಮಗೆ ಹೇಳೇ ಇಲ್ಲ. ಅವನು ಮೊದಲೊಬ್ಬ ದೇವ್ರಿದ್ದ, ಮತ್ತ ಅವ ಯಾವ ಮನಿ ದೇವ್ರ ಯಾರ ಮನಿ ಭಕ್ತರ ಆ ದೇವ್ರಿಗತ್ ಕೇಳ್ಯಾರ. ಹಿಂಗ್ ಕೇಳ್ಯಾರ. ಅದಕ್ಕೆ ನಮಗ ಗೊತ್ತಿದ್ದುದು ಮಕಣಾಪುರದಲ್ಲಿ ಇಳಿದುದು ಸೋಮಲಿಂಗ. ಇದನ್ನು ಹಿಂದ ಅವನಿಗೆ ವರುವಾಗ್ಯದ. ಹೌದು. ಗುರು ಸೇವಾ ಮಾಡ್ತಿದ್ದ ಸಿದ್ಧ ಮುತ್ಯ ದೊಡ್ಡ ಕತಿ ಅದ, ಸಂಕ್ಷೇಪ ಹೇಳ್ಕೊತ ಬರ್ತ. ಹೌದು. ಹುಳ ಮುಟ್ಲಾರ ಹೂ ಕಪ್ಪಿ ಮುಟ್ಲಾರ ಸೀತಾಳ ತೊಂಬ ಅಂತ ಹೇಳಿ ಮರ್ತೆ ಲೋಕ ಹೋಗತ್ ಹೇಳಿ ಗುರು ಹೇಳ್ದಕ್ರ ಹಾಲು ಸಮುದ್ರ ಕೀಲು ಸಮುದ್ರ ಸಪ್ಪೇಳ ಸಮುದ್ರ ದಾಟಿ ಅಲ್ಲಿ ಜಂಬೂದೀಪದ ಬೆಟ್ಟ. ಜಂಬೂದೀಪದ ಬೆಟ್ಟ ಎದಕ್ಕೆ ಅನ್ಬೇಕಂದ್ರ ಈ ಶರೀರಕ್ಕೆ ಹೆಂಗ ಹೊಂಕಳದ, ಈ ಭೂಮಿಗೆ ಒಂದು ಹೊಂಕಳದ. ಆ ಜಾಗಕ್ಕೆ ಹುಳ ಮುಟ್ಲಾರ ಹೂ ಕಪ್ಪಿ ಮುಟ್ಲಾರ ಸೀತಾಳ ಅಲ್ಲಿ ಅದಾವ ತೋಂಬ ಅನ್ನೋನ ಅಲ್ಲಿಗೆ ಹೋಗಿದೀವ ಸಿದ್ಧ. ಅಲ್ಲಿಗೆ ಹೋಗಿ ಗುರು ಓಂ ನಮ ಶಿವಾನ ಕೊತ್ತ ಹೋದ. ಅಲ್ಲಿ ಒಂದು ನಾಗರ ಬಾಯಿ ಇತ್ತು. ಎಲ್ಲಿ? ಜಂಬೂ ಬೆಟ್ಟದೊಳಗೆ. ಆ ಬೆಟ್ಟದೊಳಗೆ ನಾಗರ ಬಾಯಿ. ಆ ಬಾಯಿ ಮ್ಯಾಗ 7 ಹೆಡಿ ನಾಗರ ಹಾವ ಕಣ್ಣು ಹೋಗಿ ಬಿದ್ದಿತ್ತು. ಎಷ್ಟೋ ಕಾಲ ಕಣ್ಣು ಹೋಗಿ ಬಿದ್ದಿತ್ತು. ಅಲ್ಲಿ ಹೋದಿವ. ಇವನ ಕಾಲ ಸಪ್ಪಳದಿಂದ ಅದು ಶರ್ಪ್ ಕೇಳ್ತು. ಏನತ್ತ? ಇಲ್ಲಿ ಬಂದವ ಇವ ಯಾವ ಇರ್ಬೇಕು, ಇಲ್ಲಿ ತನ ಯಾರೂ ಬಂದಿಲ್ಲ. ನನ್ನ ಕಣ್ಣು ಹೋಗಿ 12 ವರ್ಷ ಆಗ್ಯದ, ಇಲ್ಲೇ ನಾ ಬಿದ್ದೀನು, ಇಲ್ಲಿ ಯಾರೂ ಬಂದಿಲ್ಲ, ಇವ ಬಂದವ ಎಂತಾವ ಇರ್ಬೇಕಪ್ಪ ಅಂತ ಹೇಳಿ ಕಣ್ಣು ಹೋದ್ರ ಕೂಡ ನೀ ಬಂದವ ಸಾಮಾನ್ಯ ವ್ಯಕ್ತಿ ಅಲ್ಲ, ಇಂಥ ಜಂಬೂ ದೀಪದ ಬೆಟ್ಟಕ್ಕೆ ಯಾರೂ ಬಂದಿಲ್ಲ, ನೀ ಬಂದಿದೆ ಅಂದ್ರೆ ನೀ ಯಾವಿದ್ದಪ್ಪ? ಗುರುವಿನ ಮಗ ಇದ್ದಿ ಅಂದ್ರೆ ನೀ ಎಂಥ ಪರಮಾತ್ಮ ಇದ್ದಿ, ನನಗೆ ಆಶೀರ್ವಾದ ಮಾಡಿ ನನಗೆ ಕಣ್ಣು ಬರಂಗ ಮಾಡೋದು. ಅಂದ ಬಳಕ ಅಂಶಿದ ಮುತ್ಯ ಆ ಹಾವಿನ ಹೆಡಿ ಮ್ಯಾಗ, ನಾಗರ ಹಾವಿನ ಹೆಡಿ ಮ್ಯಾಗ ಕೈ ಇಟ್ಟ. ಕಣ್ಣು ಬಂದು ಕೂಡಲೇ ಹಾವಿಗೆ ಹಾವ ನೋಡ್ತದ ಸರ್ಪ. ನೋಡಿದ ಕೂಡಲೇ ಅಂಶಿದ ಮುತ್ಯಾಗ ಹೇಳ್ಯಾರ ಹಾವ ಏನಂತ? ನೀ ಕೈ ಇಟ್ರೆ ನನಗೆ ಕಣ್ಣು ಬಂದಾವ. ನೀ ಸಾಮಾನ್ಯ ವ್ಯಕ್ತಿ ಅಲ್ಲ, ನಾ ಈಗ ಪ್ರಾಣಿ ಇದ್ದ. ನಾ ಇನ್ನೊಂದು ಜನ್ಮದೊಳಗೆ ನಿನಗ ಕೂಡಬೇಕನ್ನೋದು ನನಗೆ ಇಕಾರ ಆಗ್ಲಕತ್ತದ. ಇಕಾರ ಏನು? ಆಶಯ, ಇಚ್ಛಾ. ನಿನಗೆ ಕೂಡ್ಬೇಕನ್ನೋದು ಇನ್ನೊಂದು ಜನ್ಮದ. ಅಂತಾದ ನನಗೆ ಕೂಡ ಏನಾರಿ ನನಗೆ ಆಶೀರ್ವಾದ ಮಾಡಿ ಹೋಗು, ನಂದು ನಿಂದ ಸಂಬಂಧ ಬೆಳಿಬೇಕಂತ ಹೇಳಿ ಆ ನಾಗ ಶರ್ಪ ಅಂಶಿದ ಮುತ್ಯಾಗ ಜಂಬೂ ದೀಪದ ಬೆಟ್ಟದಾಗ ಕೇಳ್ತು. ಅವಾಗ ಅಂಶಿದ ಮುತ್ಯ ಹೇಳ್ದದಕ್ಕೆ ಏನಂತ? ಈಗ ನಾ ಗುರು ಸೇವಾದಾಗಿದ್ದ. ನನ್ನ ಗುರು ಒಂದು ಫಣ ತೊಟ್ಟನ, ಹುಳ ಮುಟ್ಲಾರ ಹೂವು ಕಪ್ಪಿ ಮುಟ್ಲಾರ ಸೀತಾಳ, ನೀ ತಂದು ನನ್ನ ಸೇವಾ ಮಾಡಿದೆ ಅಂದ್ರೆ ನೀ ಶಿಷ್ಯ ಖರೆ, ನಾ ಗುರು ಶಿಷ್ಯ, ನಾ ಗುರು ಖರೆ ಅಂತೇಳಿ ನನಗೊಂದು ನೇಮ ಹಾಕ್ಯಾನ. ಆ ನೇಮ ನಾ ಗೆದಿಬೇಕಾಗ್ಯದ. ಈಗ ನಿನಗೆ ನನಗೆ ಸಂಬಂಧ ಮುಂದಿನ ಜನ್ಮದಾಗ ನೀ ಬೇಡ್ತಿ. ಅಂದ ಬಳಕ ನಿನಗೊಂದು ಮಾತು ಹೇಳಿ ಹೋಗ್ತಾ, ನನ್ನ ಗುರು ಸೇವಾ ಮುಗಿದ ಬಳಕ ನಾ ಮರ್ತೆ ಲೋಕಕ್ಕೆ ಬರ್ತ. ಈಗ ನೀ ನಾಗರ ಹಾವ ಇದ್ದಿ ಇಲ್ಲಿ. ಈಗ ಈಗ 7 ಹೆಡಿ ನಾಗರ ಹಾವ ಇದ್ದಿ. ಇನ್ನು 7 ಹೆಡಿ ನಾಗರ ಹಾವ ಹೋಗಿ ನೀ 7 ಹಟ್ಟಿ ನರುಟ್ಯ ನಾಗರಾಯ ಗೌಡಾಗಿ ಶಿವಂಪುರ ಹಟ್ಟಿ ಒಳಗೆ ಹುಟ್ಟಿ ಬಾ. ನಾ ಗುರು ಸೇವಾ ಮುಗಿಸಿ ಅಲ್ಲಿ ಬರ್ತ. ನಿನ್ನ ಹೊಟ್ಟಿಲಿ ಅಂಗೈಗೆ ಪದಮ ಅಂಗಾಲಿ ಪದಮ ಬತ್ತಿಸಿ ಕಳಿಯುಳಂತ ಒಂದು ಹೆಣ್ಣು ಹುಟ್ಟುತ್ತದ. ಆ ಹೆಣ್ಣು ಕೇಳಲಕ್ಕ ನಿನಗ ನಾ ಬರ್ತ. ನನಗ ಗುರುತು ಹಿಡಿದು ನಿನ್ನ ಹೆಣ್ಣು ಕೊಟ್ಟಿ ನಂದು ನಿಂದ ಸಂಬಂಧ ಬೆಳೀತದ. ಈ ಜ್ಞಾನ ನಿನ್ನಲ್ಲಿ ಸದಾ ನನಗ ಖೂನ್ ಹಿಡಿಯಂತ ಜ್ಞಾನ ತವ ನಿನ್ನ ಮನೆಗೆ ನಾ ಬರ್ತಾ, ಅದು ಕೊಡು ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ಯಾನ. ಅವನೇ ಮುಂದ ಅದೇ ನಾಗಶರ್ಪ ಇಲ್ಲಿ ಶಿವಂಪುರ ಹಟ್ಟಿಯಲ್ಲಿ 7 ಹೆಡಿ ನಾಗರಹವ, ಇವ 7 ಹಟ್ಟಿ ನರುಟ್ಯ ನಾಗರಾಯ ಗೌಡಾಗಿ ಹುಟ್ಟಿ ಬಂದಾನ. ಅದಕ್ಕೆ ಗುರು ಬಂದ ಅಲ್ಲೇ ಇಳಿಬೇಕಾಯಿತು. ಅಲ್ಲಿ ಅವನ ಗೊಬ್ಬರ ಡಿಗ್ಗಿ ಒಳಗೆ ಮಾಯ ಆಗಬೇಕಾಯ್ತು. ಅವನು ಹೊಟ್ಟಿಲೆ ಪದ್ಮಾವತಿ ಹುಟ್ಟಬೇಕಾಯ್ತು. ಅಂಶದ ಮುತ್ಯ ಮುಪ್ಪಾಗಿ ಅವನ ಮನೆಗೆ ಕನ್ಯಾ ಕೇಳಲಕ್ಕ ಬರಬೇಕಾಯ್ತು. ಹಿಂಗೆಷ್ಟು ನಮಗೂ ಗೊತ್ತವ. ಮತ್ತ ಅಲ್ಲಿ ಯಾವರೇ ಮತ್ತೊಬ್ಬ ದೇವ್ರು ಇದ್ರಂದ್ರೆ ಹೇಳ್ರಿ, ನಾವ್ಯಾಕೆ ಅದಕ್ಕೆ ಬೇಡ? ಅವ್ರಿಗೆ ಯಾರು ಭಕ್ತರಿದ್ರು, ಯಾರ ಮನೆ ದೇವ್ರಿದ್ರು ಇದ್ರು ಹೇಳ್ರಿ ಬರ್ಲಿ. ಅದಕ್ಕ ನಮಗೆ ಎಷ್ಟು ಗೊತ್ತ. ಇನ್ನ ಎಲ್ಲಾಂತರೂ ಕೇಳ್ದಂಗದ. ಇನ್ನೊಂದು ಮಾತು ಸಂಕ್ಷಿಪ್ತದೊಳಗೆ ಅಕ್ಕವ ಮಾಯ ಒಂದು ಹೇಳ್ಯಾರ ಬಿಡ್ರಿ. ಅವ್ರು ಯಾನ್ಯಾಕೆ ಹೇಳಲ್ರು, ಅದು ಸುಮ್ಮನೆ ಹಾಕ ಕೆದರಿ ತಕ್ಕೋತ್ಕೊಂಡಿರ್ತೀರಿ. ಎಲ್ಲ ವಿಷಯ ಅವ್ರು ಹಾಡಲ್ಲತ್ತಾರ, ನೀವು ಕೇಳಿಗಿಲ್ಲ. ಇನ್ನೊಂದು ಮಾತು ಕೇಳಿ ಬಿಟ್ಟು ಬಿಡೋದು.
ಭಾಳ ದಿನ ಆಯ್ತು. ಮಾಳಿಂಗ್ರಾಯಗಣ ಬೀರಪ್ಪಂದು ಹಾಡ್ತೀರಿ, ಬೀರಪ್ಪಂದಾಗಣ ಮಾಳಿಂಗ್ರಾಯಂದು ಹಾಡ್ತೀರಿ, ಮಾಯಾವಂದು ಹಾಡ್ತೀರಿ. ಹೌದು ಹೌದಿಲ್ಲ? ಹೌದು. ಸರಿ ಅದು. ಇಲ್ಲಿ ಹಿಡ್ಕೊಂಡೆ ಅವ್ರು ಸಿದ್ದಟಿಗೆ ಬೆಳೆದವನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಜಿರಿ ಮಕ್ಕಳು ಅದಾರ ಇಲ್ಲ? ಅದಾರಲ್ರಿ. ಮತ್ತು ಅವ್ರದ್ದು ಯಾಕೆ ನೀವು ಸಿದ್ದಟಿಗೆ ಹೇಳುದಿಲ್ಲ? ನಾಲ್ಕು ಅದೇ ಹೇಳ್ರಿ, ಇಲ್ಲಿ ಗುರುಸ್ಥಾನ. ಹಾ ಹಾ ಹಾ. ಈಗ ಬಿಡ್ರಿ, ಮಾಳಪ್ಪ ಅಂಶದ ಅವರೆಲ್ಲ ಮಾಡ್ಕೊತ ಬಂದಾರ. ಮುಂದೆ ಹೆಜ್ಜೆ ಇಡ್ರಿ. ಮುಂದಂದ್ರೆ ಇಲ್ಲಿ ಟೇಜ್ ಬಿಟ್ರಿ. ಅವನ ಮಕ್ಕಳು, ಮೊಮ್ಮಕ್ಕಳು, ಮಾಳಿಂಗ್ರೇನ್ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಅವ್ರು ಏನೇನ ಕಥಾಸಾರ ಮಾಡ್ರಿ. ಯಾಕಂದ್ರೆ ಅವ್ರು ಇಬ್ರು ಅಂಶಿದ್ದ ಮಾಳಪ್ಪ ಸೌಭಾಗ್ಯ ಸಿದ್ಧರಿದ್ದಾರ. ಇಬ್ರು ಬೆಳೆಸ್ಯಾರ. ಅಮೋಘ ಸಿದ್ಧ ಈ ಪದ್ಧತಿಲೇ ಬೆಳೆಸ್ಯಾನ. ಹೆಂಗ ನೋಡಪ್ಪ, ಏನು ತಂದಾನ? 3 ಮಂದಿ ಪುಣ್ಯದ ಮಕ್ಕಳು, ಹೌದು. 4 ಮಂದಿ ವರುವಿನ ಮಕ್ಕಳು, 21 ಮಂದಿ, 101 ಮಂದಿ, ಹೌದು. 1700 ಸಿದ್ಧರು. ಈಗಿದ್ದು ಮಾರಾಯಿಗಳು ಇವ್ರು ಸತಿಕೋಟಿ ಶರಣರು. ಹೌದು. ಹಿಂಗ ಒಂದು ಉಕ್ಕಡ್ ಬಂದದ. ಇದು ಅಲ್ಲಿ ತನ ಎಲ್ಲ ಸಿದ್ಧಟಿಗೆ ಅದಾವ. ಎಲ್ಲಾ ಕಡೆ ಯಾವ ಊರಾಗ ನೋಡ್ತೀರಿ ಒಂದು ಕಲ್ಲಿನ ಗುರುತರಿ ಅವ್ರದ್ದು ಅದ. ಠಳಕ್ ಪವಾಡನು ಅದಾವ. ಹಂಗ ಈಗ ಮುಂದಿನ ಪವಾಡ ಎಲ್ಲಿ ಐತ? ಲಗ್ನ. 4 ಮಂದಿದು ಲಗ್ನ ಎಲ್ಲಿ ಆಯ್ತು? ಅವ್ 4 ಮಂದಿ ಮಾಳಿಂಗ್ರೇನ ಮಕ್ಕಳಿಗೆ ಕನ್ಯಾ ತೆಗೆದವ್ರು ಯಾರು? ಅಮೋಘ ಸಿದ್ಧನ 4 ಮಂದಿ ಮಕ್ಕಳಿಗೆ, 21 ಮಂದಿಗೆ, 101 ಮಂದಿಗೆ 1700 ತನ ಭೂತಾಳ ಸಿದ್ಧನೇ ಕಾರ್ಯ ಮಾಡ್ಯಾನ. ಎಲ್ಲ ಹೆಣ್ಣು ತೆಗುದು ಕುಡುದು. ಹೌದಲ್ಲ? ಅವನಿಗೆ 1000 ಆಳಿನ ಭೂತಾಳ ಸಿದ್ಧ ಅಂದನ. 1000 ಆಳಿಗೆ ಎಷ್ಟು ತಾಕತ್ತದ ಮಸೀದ್ ಮುತ್ಯ ಅವನಿಗೆ ಆಶೀರ್ವಾದ ಮಾಡ್ಯಾನ. ಹೌದು. ಹಂಗ ಲಗ್ನ ಎಲ್ಲಿ ಆಯ್ತು? 4 ಮಂದಿ ಲಗ್ನ ಧರ್ಮ ಕಟ್ಟಿ ಎಲ್ಲಿ? ಅರಕೆರೆ ಎಂಬ ಪಟ್ಟಣದಲ್ಲಿ ಆಯ್ತು. ಹೌದು. 21 ಮಂದಿ ಧರ್ಮ ಲಗ್ನ ಬೆವರಿಗಾಯ್ತು. ಹೌದು. 101 ಮಂದಿ ಧರ್ಮರು ಬೆವರಿಗಾಯ್ತು. 1700 ತನ ಲಗ್ನ ಬೆವರಿಗಾಯ್ತು. 4 ಮಂದಿ ಧರ್ಮರ ಲಗ್ನ ಅರಕೆರೆಗಾಯ್ತು. ಹೌದು. ಹಿಂಗ ನಮ್ಮ ಪವಾಡಗಳ ಬಂದಾವ. ಇಲ್ಲಿ ಹಾಲು ಮತ್ತದ ವಿಷಯ ನಡೆಸ 4 ಮಂದಿ ಹಿಡಿದು ಮುಂದ. ಈಗ 21 ಮಂದಿ ಒಳಗೆ ಮೊಮ್ಮಗಂದು ಹಾಡುವುದು. 21 ಮಂದಿ ಒಳಗಿಂದ ಮೊಮ್ಮಗಂದ ಮಲಕಾರಿಸಿದ್ದಂದು ಒಂದು ಹಾಡು ಹಾಡುವುದು. ಅದಕ್ಕೆ ಅವರು ಯಾರು ಗೌಡಿಕೆ ಮಾಡಿದ್ರು, ಲಗ್ನ ಎಲ್ಲಿ ಆಯ್ತು, ಯಾವ ರೀತಿಯಿಂದ ಅವರಿಗೆ ಹಂದ್ರ ಹಾಕಿದ್ರು, ಯಾವ ರೀತಿಯಿಂದ ಅವರು ಪವಾಡ ಮಾಡಿದ್ರು. ಒಂದು ಪದ್ಯ ಇರ್ಲಿಕ್ಕಂದ್ರೆ ಎಷ್ಟು ನಿಮಗೆ ತಿಳಿತದಟ್ಟು ಹೇಳಿ. ಅನಂತ ಮಾತನ್ನು ಹೇಳಿ ನನ್ನ ಮಲಕಾರಿಸಿದ 13 ದಿವಸದ ಕೂಸ ತೊಟ್ಟಲು ಜಿಗದ. ಹೆಂಗ್ರಿ 13 ದಿವಸದವನೇ ತೊಟ್ಟಲು ಜಿಗದ ಮಹಾರಾಜ್ರ? ನಮ್ಮ ಒಂದು ವರ್ಷ ಆದ್ರೂ ಜಿಗಿಯಲ್ಲ ಅಲ್ಲಿ ತೊಟ್ಲ. ನಿಮ್ಮ ಜಿಗ್ಯಾಂಗಲ ಒಂದು ನೈಟಿ ಹಾಕಿರಿ ಜಿಗಿತಾವ ನೋಡ್ರಿ. ಅವ್ರು ನಿನಕಿಂತ ಹೆಚ್ಚಿನವ ಇಲ್ರಿ ಮಹಾರಾಜ್ರ. ನಮ್ಮ ಕೂಸುಗಳು ನೋಡಪ್ಪ, ಭಕ್ತಿ ಮಾಡಿ ಯಾರು ಹಡ್ದಾರ ಅವರು ಮಕ್ಕಳ ಜಗತ್ತದಲ್ಲಿ ಪವಾಡ ಮಾಡ್ತಾವ. ಪವಾಡ ಪುರುಷ. ನಿಮ್ಮ ಮಕ್ಕಳ ಕರ್ಮದ ಭಕ್ತಿ ಮಾಡಿ ಹಿಡಿದಿರಿ ನೀವು. ಕರ್ಮದ ಹಿಂದೆ ಹಡ್ದು ಮಕ್ಕಳು ಜಿಗ್ಯಾಲ. ವರ್ಷಿಗೆ ಜಿಗುವ. ಧರ್ಮದ ಹಿಂದೆ ಯಾವ ನಡೆದಾರ, ಧರ್ಮದಿಂದ ಯಾರು ದುಡಿತಾರ ಅವರಿಗೆ ಜಿಗಿಲಕ್ಕ ಬರ್ತಾರೆ. ಪವಾಡ ಪುರುಷರು, ಔತಾರಿಕ ಪುರುಷರು ಆಗ್ತಾರ. ಭಕ್ತಿಯ ಫಲ. ಅದಕ್ಕೆ ಕೊಂತಾದೇವಿ 12 ವರ್ಷ ಭಕ್ತಿಯನ್ನ ಮಾಡಿ ಮಗನ ಹಡ್ದಾಳ. ಕನಬಾಯಿ ಹೊಟ್ಟಿಲಿ ಹುಟ್ಟದ ಮಗ ಇಲ್ಲಿ ಪಾವಡ ಮಾಡಿ ತೋರಿಸ್ಬೇಕಾಗಿದೆ ಇಬ್ಬರ ನಡುವ. 13 ದಿನದಾಗ ಇಬ್ಬರಲ್ಲಿ ಯಾವ ಶಕ್ತಿ ಅದನ್ನೋದು ಅದು ಎಲ್ಲ ಗುಡ್ಡದ ಮುತ್ಯನ ಆಟ ಅದ. ಹೌದು. ಅದಕ್ಕೆ ಮಲಕಾರಿಸಿದ ತೊಟ್ಟಲು ಜಿಗಿದ್ ಹೋಗು ರಾಣಿ ರೈತಳ ಮಕ್ಕಳು ಕೂಡ ಆಟ ಆಡ್ತಾನ. ಅವಾಗ ಕನಬಾಯಿ ಬಂದು ನೋಡ್ತಾಳ, ಕೂಸು ಇಲ್ಲ. ಹೌದು. ಅವಾಗ ಅಸಂಗಿ ಮಡ್ಡಿ ಒಳಗೆ ಕೂಸು ಆಡ್ತದ, ಓಡಿ ಹೋಗ್ತಾಳೆ. ಅಲ್ಲಿ ಕೂಸು ಆಡುದು ನೋಡಿ ನನ್ನ ಮಗನಿಗೆ ನೆದರಾಗ್ಯದ ಅಂತ ಹೇಳಿ ಮಣ್ಣು ತಗೊಂಡಾಳ. 3 ಹಾದಿದು ಮಣ್ಣು ತಗೊಂಡು ನೆದರು ತೆಗಿಲಕ್ ಹೋಗ್ತಾಳ. ಮಲಕಾರಿಸಿದ್ದು ಹೇಳ್ತಾನ, ಏನಂತ? ನೀ ತಾಯಿ ಕೈ ಒಳಗೆ ಏನು ತಂದಿ? ನಾನು ನಿನಗೆ ನೆದರಾಗ್ಯದ ಅಂತ ಹೇಳಿ ಮಣ್ಣು ತಂದಿದ್ದ. ಹೌದು. ಮಣ್ಣು ತಂದಿದೆ ಅಂದ್ರೆ ನಿನಗೊಂದು ಮಾತು ಹೇಳ್ತೀನಂತಾನವ. ಏನು? ತಾಯಿ ಜಗತ್ತದ ರೂಢಿಯದ, ಸತ್ತ ಮಕ್ಕಳಿಗೆ ಮಣ್ಣು ಹಾಕುವುದು ತಾಯಿ ಧರ್ಮದ. ಹೌದು. ಇರ್ಲಕ್ಕಾಗಿ ನೀ ಮಣ್ಣು ತಂದಿದೆ ಅಂದ್ರೆ ನನ್ನ ತಾಯಿ ಅಲ್ಲ ಹೇಳಿ ಒಂದು ವಾದ ನಡೀತದ. ಅದಕ್ಕೆ ಯಾವ ರೀತಿಯಿಂದ ತಾಯಿ ಮಗನ ವಾದ ನಡೆದ ಅನ್ನೋದು ಒಂದು 4 ನುಡಿ ಕ್ಯಾಲಿಯ ಮಸಕಲ. ಲೋಕದ ಜನರು ತೀರಿದ ಮೇಲೆ ಲೋಕದ ಜನರು ತೀರಿದ ಮೇಲೆ ಮುಚ್ಚಿ
ಮಣ್ಣ ಕೊಡುವರಮ್ಮ ಇರುವ ತನಕ ನೀ ಮೂರ ಹಾದೆದೋ ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ಇರುವ ತನಕ ನೀ ಮೂರ ಹಾದೆದೋ ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ಲೋಕದ ಜನರು ತೀರಿದ ಮೇಲೆ ಮುಚ್ಚಿ ಮಣ್ಣ ಕೊಡುವರಮ್ಮ ಲೋಕದ ಜನರು ತೀರಿದ ಮೇಲೆ ಮುಚ್ಚಿ ಮಣ್ಣ ಕೊಡುವರಮ್ಮ ಇರುವ ತನಕ ತಾಯಿ ಮೂರ ಹಾದಿದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿ ಅಲ್ಲೆಳಮ್ಮ ಇರುವ ತನಕ ತಾಯಿ ಮೂರ ಹಾದಿದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿ ಅಲ್ಲೆಳಮ್ಮ ಹುಟ್ಟಿದ ಮಗನಿಗೆ ಚಟಂತ ಯಾಪ್ತಿ ಮುದ್ದ ಕೊಡಲಿಲ್ಲಮ್ಮ ಶುದ್ಧ ಭಾವದಿಂದ ಮಧು ಮಗನಿಗೆ ಕರೆಯಲಿಲ್ಲಮ್ಮ ಎಷ್ಟು ಹೆಣ್ಣ ಮಕ್ಕಳು ಮಕ್ಕಳ ಸಲುವಾಗಿ ಹರಕೆ ಮಾಡ್ತಾರಮ್ಮ ಎಷ್ಟು ಹೆಣ್ಣ ಮಕ್ಕಳು ಮಕ್ಕಳ ಸಲುವಾಗಿ ಹರಕೆ ಮಾಡ್ತಾರಮ್ಮ ಎಂತ ಬೆರಕಿ ತಾಯಿ ಹೊಟ್ಟಿಲು ಹುಟ್ಟಿ ಬಂದೋ ಎಂತ ನನ್ನ ಕರ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ಎಂತ ಬೆರಕಿ ತಾಯಿ ಹೊಟ್ಟಿಲು ಹುಟ್ಟಿ ಬಂದೋ ಎಂತ ನನ್ನ ಕರ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ಲೋಕದ ಜನರು ತೀರಿದ ಮೇಲೆ ಮುಚ್ಚಿ ಮಣ್ಣ ಕೊಡುವರಮ್ಮ ಲೋಕದ ಜನರು ತೀರಿದ ಮೇಲೆ ಮುಚ್ಚಿ ಮಣ್ಣ ಕೊಡುವರಮ್ಮ ಇರುವ ತನಕ ತಾಯಿ ಮೂರ ಹಾದೆದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ಇರುವ ತನಕ ತಾಯಿ ಮೂರ ಹಾದೆದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ದೃಷ್ಟಿಯಾಗ್ಯದಂತ ಮಣ್ಣ ತಂದಿದ ದುಷ್ಟನಲ್ಲ ಮಗನೇ ಹುಟ್ಟಿದ ಮಗನ ಮೇಲ ಕೊಟ್ಟಿ ಮಾಡುವಂತ ತಾಯಿಯಲ್ಲ ಮಗನೇ ದೃಷ್ಟಕ್ಕ ಆಗ್ತದ ಸಟ ಸಿದ್ಧರ ಹೊಟ್ಟಿ ಹುಟ್ಟಿ ಬಂದೆ ನಮ್ಮ ದೃಷ್ಟಕ್ಕ ಆಗ್ತದ ಸಟ ಸಿದ್ಧರ ಹೊಟ್ಟಿ ಹುಟ್ಟಿ ಬಂದೆ ನಮ್ಮ ಕೊಟ್ಟಿ ತನಕ ತಾಯಿ ಮುಟ್ಟಿಗೊಳಗ ಹಿಡಿದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ಕೊಟ್ಟಿ ತನಕ ತಾಯಿ ಮುಟ್ಟಿಗೊಳಗ
ಮುಟ್ಟಿಗೊಳಗ ಹಿಡಿದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನ ಅಲ್ಲೆಳಮ್ಮ ಲೋಕದ ಜನರು ತೀರಿದ ಮೇಲೆ ಬುದ್ಧಿ ಮಣ್ಣ ಕೊಡುವರಮ್ಮ ಲೋಕದ ಜನರು ತೀರಿದ ಮೇಲೆ ಬುದ್ಧಿ ಮಣ್ಣ ಕೊಡುವರಮ್ಮ ಇರುವ ತನಕ ದಯೆ ಮುರಾದೆದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನಲ್ಲೆಳಮ್ಮ ಇರುವ ತನಕ ದಯೆ ಮುರಾದೆದು ಮಣ್ಣ ತಂದೆಳಮ್ಮ ನೀ ನನ್ನ ತಾಯಿನಲ್ಲೆಳಮ್ಮ ಪಿಂಡ ವೈರಿಯ ಗಂಡ ಪುಂಡ